ವೆಲ್ಕಮ್ ಟು ಇಂದೋಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಮಾವಿನ ಹಣ್ಣಿನ ಶೀಕರಣೆಯನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಅದು ಮೊದಲಿಗೆ ಮಾವಿನ ಹಣ್ಣನ್ನು ಸಿಪ್ಪೆಯನ್ನು ತೆಗೆದು ಥರ ಕೈನಲ್ಲಿ ಹಿಂಡಿ ಮಾಡಿದ್ರೆ ಅದು ಶೀಕರಣೆ ಅಂತ. ಇಲ್ಲ ಅದು ಸಿಪ್ಪೆಯನ್ನು ತೆಗೆದು ಹೋಳು ಮಾಡಿ ಅದು ಮಿಕ್ಸಿಗೆ ಹಾಕಿದ್ರೆ ಅದು ಜ್ಯೂಸ್ ಅಂತ ಹೇಳ್ತೀವಿ. ಇವಾಗ ನಾನು ಕೈನಲ್ಲಿ ಎಲ್ಲ ಚೆನ್ನಾಗಿ 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಲ್ಲ, ಎರಡನ್ನು ಚೆನ್ನಾಗಿ ಕೈನಲ್ಲಿ ಹಿಂಡಿ ಆ ರಸ ಎಲ್ಲ ಹಿಂಡ್ಕೋಬೇಕಾಗುತ್ತೆ. ವಾಟೆ ಮಾತ್ರ ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು. ಪಕ್ಕಕ್ಕೆ ಇಟ್ಕೊಟ್ಬಿಟ್ಟು ನಂತರ ಸಕ್ಕರೆ ಹಾಕಬೇಕು. 2.5 ಟೀ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕಿ ಅದಕ್ಕೆ ಹಾಲು ಹಾಕಬೇಕಾಗುತ್ತೆ. ಹಾಲು ಹಾಕಿ ಮಿಕ್ಸ್ ಮಾಡಿದ್ರೆ ಮಾವಿನ ಹಣ್ಣಿನ ಶೀಕರಣೆ ರೆಡಿ. ಇವಾಗ ನಾವು ನೀರು ದೋಸೆ ಮಾಡೋದನ್ನು ನೋಡೋಣ. ಮೊದಲಿಗೆ 1 ಲೋಟ ಅಷ್ಟು ಹಿಟ್ಟು ತಗೊಂಡಿದ್ದೆ, ಉಪ್ಪು ಹಾಕಿದ್ದೀನಿ. ಇವಾಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ದಿಢೀರಂತ ಇದನ್ನು ಮಾಡ್ಕೊಳ್ಳೋದು, ಆಗ ತಕ್ಷಣಕ್ಕೇ ಹಿಟ್ಟನ್ನು ಕಲಸಿ ಮಾಡಿದ್ರೆ ನೀರು ದೋಸೆ. ರುಬ್ಬಿ ಮಾಡೋದೇ ಅದೇ ಬೇರೆ ಥರ, ಅದು ಹಿಂದಿನ ದಿನ ರುಬ್ಕೊಂಡು ಇಟ್ಕೊಳ್ಳೋದು. ಇದು ಆವಾಗಲೇ ಕಲಿಸ್ಕೊಂಡು ದೋಸೆ ಹುಯ್ಬೇಕಾಗುತ್ತೆ. ಇವಾಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿರೋದಾಗಿದೆ. ಒಲೆ ಮೇಲೆ ಈಗ ಹೆಂಚು ಹಾಕಿದ್ದೀನಿ. ಅದು ಹೆಂಚು ಇವಾಗ ಕಾದಿದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಅದನ್ನು ನೀರಾಗಿ ಈ ಥರ ತೆಳುವಾಗಿ ಹುಯ್ಬೇಕಾಗುತ್ತೆ. ತೆಳುವಾಗಿ ಹುಯ್ದು ಅದು ಕಾದ ನಂತರ ತೆಗೆದ್ರೆ ನೀರು ದೋಸೆ. ಇವಾಗ ನೀರು ದೋಸೆ ಮತ್ತು ಮಾವಿನ ಹಣ್ಣಿನ ಶೀಕರಣೆ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.